ಎಲ್ರಿಗೂ ನಮಸ್ಕಾರ. ನಮ್ಮ ಕಲಿಕಾ ಮಂಥನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಅಂಕಿಗಳ ಮಾಂತ್ರಿಕ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಶ್ರೀನಿವಾಸ ರಾಮಾನುಜಂರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶ್ರೀನಿವಾಸ ರಾಮಾನುಜನ್ರವರು 22 ಡಿಸೆಂಬರ್ 1887ರಂದು ತಮಿಳುನಾಡಿನ ಇರೋಡ್ನಲ್ಲಿ ಸರಳ ಕುಟುಂಬದಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲೇ ಅಂಕೆಗಳು ಅವರಿಗೆ ಆಟದ ಬಂಡೆಗಳಂತೆ ಕಾಣುತ್ತಿತ್ತು. ಶಾಲೆಗೆ ಹೋಗುತ್ತಿದ್ದಾಗಲೇ ಅವರು ಸಾಮಾನ್ಯ ಮಕ್ಕಳಿಗಿಂತ ಹೆಚ್ಚು ವೇಗದಲ್ಲಿ ಗಣಿತ ಲೆಕ್ಕಗಳನ್ನ ಮಾಡ್ತಾ ಇದ್ರು. ಕುಂಭಕೋಣಂನಲ್ಲಿ ಅವರ ವಿದ್ಯಾಭ್ಯಾಸ ಮುಂದುವರಿದರೂ ಗಣಿತದ ಮೇಲೆ ಇರುವ ಅತಿಯಾದ ಪ್ರೀತಿಯಿಂದ ಇತರ ವಿಷಯಗಳಲ್ಲಿ ಹಿನ್ನಡೆಯಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ. ಆದರೆ ಅವರ ಕೈಯಲ್ಲಿ ಜನಿಸಿದ ಗಣಿತ ಸೂತ್ರಗಳು, ನೋಟ್ಬುಕ್ಗಳಲ್ಲಿ ತುಂಬಿದ ಅದ್ಭುತ ಗಣಿತ ಗುರುತುಗಳು ಇವರನ್ನೆಲ್ಲ ನೋಡಿ ಸುತ್ತಮುತ್ತಲಿನವರು ಅಚ್ಚರಿಪಟ್ಟರು. ಅವರ ಅಪರೂಪದ ಪ್ರತಿಭೆ ಮದ್ರಾಸ್ನ ಗಣಿತಜ್ಞರಿಗೆ ತಲುಪಿತು. ಅಲ್ಲಿ ಅವರ 120 ಪುಟಗಳ ಗಣಿತ ನೋಟ್ಬುಕ್ ಅನ್ನು ನೋಡಿ ಗಣಿತ ಗುರುಗಳು ಬೆರಗಾದರು. ಅದೇ ಸಮಯದಲ್ಲಿ ಅವರ ಜೀವನಕ್ಕೆ ಮಹತ್ವದ ತಿರುವು ತಂದವರು ಬ್ರಿಟಿಷ್ ಗಣಿತಜ್ಞ GH ಹಾರ್ಡಿ. ರಾಮಾನುಜನ್ ರವರ ಪತ್ರವನ್ನು ನೋಡಿ ಈತ ಸಾಮಾನ್ಯನಲ್ಲ ಎಂದು ಹಾರ್ಡಿ ತಕ್ಷಣವೇ ತಿಳಿದುಕೊಂಡು ಅವರನ್ನ ಕೇಂಬ್ರಿಡ್ಜ್ಗೆ ಆಹ್ವಾನಿಸಿದರು. ಇಂಗ್ಲೆಂಡ್ಗೆ ಹೋದ ರಾಮಾನುಜನ್ ಅಲ್ಲೂ ತನ್ನ ಅದ್ಭುತ ಗಣಿತ ಚಿಂತನೆಗಳಿಂದ ಜಗತ್ತನ್ನ ಮಂತ್ರಮುಗ್ಧಗೊಳಿಸಿದರು. ಅನಂತ ಸರಣಿಗಳು, ಸಂಖ್ಯಾ ತತ್ವ, ಕಂಟಿನ್ಯೂಡ್ ಫ್ರಾಕ್ಷನ್ಸ್, ಪಾರ್ಟಿಷನ್ ಫಂಕ್ಷನ್, ಇವತ್ತು ವಿಶ್ವದ ಗಣಿತಜ್ಞರು ಬಳಸುತ್ತಿರುವ ಅನೇಕ ಸೂತ್ರಗಳನ್ನು ಅವರು ಕಿರಿಯ ವಯಸ್ಸಿನಲ್ಲೇ ಕಂಡುಹಿಡಿದರು. ಹಾರ್ಡಿ ರಾಮಾನುಜನ್ ಸ್ನೇಹದಲ್ಲಿ ಹುಟ್ಟಿದ ಪ್ರಸಿದ್ಧ ಕತೆ 1729, ಅಂದರೆ 2 ವಿಭಿನ್ನ ರೀತಿಯಲ್ಲಿ 2 ಘನ ಸಂಖ್ಯೆಗಳ ಮೊತ್ತವಾಗಿ ಬರಬಹುದಾದಂಥ ಸಣ್ಣ ಸಂಖ್ಯೆ ಇಂದು ರಾಮಾನುಜನ್ ಸಂಖ್ಯೆ ಎಂದು ವಿಶ್ವದಲ್ಲಿ ಜಗತ್ ಪ್ರಸಿದ್ಧಿಯಾಗಿದೆ. ಆದರೆ ಇಂಗ್ಲೆಂಡಿನ ತೀವ್ರ ಚಳಿ, ಆಹಾರ ಸಮಸ್ಯೆ ಅವರ ದೇಹವನ್ನು ನಿಧಾನವಾಗಿ ದುರ್ಬಲಗೊಳಿಸಿತು. 1919ರಲ್ಲಿ ಅವರು ಮರಳಿ ಭಾರತಕ್ಕೆ ಬಂದರೂ ಕೂಡ ಆರೋಗ್ಯ ಹದಗೆಡುತ್ತಲೇ ಹೋಯಿತು. ಕೊನೆಗೆ 1920ರಲ್ಲಿ ಕೇವಲ ಅವರು ತಮ್ಮ 32ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. ಅವರ ಗೌರವಕ್ಕಾಗಿ ಭಾರತ ಸರ್ಕಾರ ಪ್ರತಿ ವರ್ಷ ಡಿಸೆಂಬರ್ 22ನ್ನ ರಾಷ್ಟ್ರೀಯ ಗಣಿತ ದಿನವೆಂದು ಘೋಷಿಸಿದೆ. ಈ ದಿನವು ಗಣಿತವನ್ನು ಪ್ರೀತಿಯಿಂದ ಕಲಿಯಲು, ಚಿಂತನೆಯ ಶಕ್ತಿಯನ್ನು ಬೆಳೆಸಲು ಮತ್ತು ರಾಮಾನುಜನ್ಗಳಂತಹ ಪ್ರತಿಭಾವಂತರನ್ನ ಸ್ಮರಿಸಲು ಒಂದು ಸಂಕೇತವಾಗಿದೆ. ರಾಮಾನುಜನ್ ಸಂಖ್ಯೆಗಳೊಳಗೆ ದೇವರನ್ನು ಕಂಡ ಹಾಗೆ ನೀವು ನಿಮ್ಮ ಕನಸುಗಳ ಒಳಗೆ ನಿಮ್ಮ ಶಕ್ತಿ ನೋಡಬೇಕು. ಇಂದು ಒಂದು ಹೆಜ್ಜೆ ಸಣ್ಣದಾಗಿರಬಹುದು, ಆದರೆ ನಾಳೆ ಅದೇ ಹೆಜ್ಜೆ ನಿಮ್ಮ ಯಶಸ್ಸಿನ ಮೂಲವಾಗಬಹುದು. ಸಮಸ್ಯೆಗಳು ಬಂದರೆ ನಿಲ್ಲಬೇಡಿ. ಯಾಕೆ ಎಂಬ ಪ್ರಶ್ನೆಗೆ ಹೇಗೆ ಎಂದು ಉತ್ತರ ಹುಡುಕಿದಾಗ ನಾವೇ ನಮ್ಮ ಜೀವನದ ಗಣಿತವನ್ನು ಸುಂದರವಾಗಿ ಬದಲಾಯಿಸ್ತೇವೆ. ಸೊ ಇದಾಗಿದ್ದು ಇವತ್ತಿನ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ದರೆ ಒಮ್ಮೆ ಭರ್ಜರಿಯಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಿನ ಕಾಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಪ್ರತಿಯೊಂದು ಪ್ರತಿಕ್ರಿಯೆ ನಮಗೆ ಹೊಸ ಪ್ರೇರಣೆ. ಧನ್ಯವಾದಗಳು.